ದೀಪತನ ಹಚ್ತಾ ಇದೀರಿ ಯಾಕೆ ದೀಪಾವಳಿ ಕಣೆ ಎಲ್ಲಿ ಯಾವುದು ಅನ್ನಿಸು ಗೊತ್ತಾಗಲ್ಲ ಸದ್ಯ ಸ್ವಲ್ಪ ಎಣ್ಣೆ ಹಚ್ತಿಯೇನೆ ಸ್ವಲ್ಪ ಎಣ್ಣೆ ಹಚ್ತಿಯೇನೆ ಓಹೋ ಮಕ್ಕಳನ್ನ ನೆನೆಸ್ಕೊಂಡ್ಬಿಟ್ಯಾ ಏನ್ ಮಾಡಕ್ಕಾಗತ್ತೆ ಹೋದ ವರ್ಷ ದೀಪಾವಳಿಗೆ ಮಕ್ಕಳಿಬ್ರು ಇದ್ರು ಈ ವರ್ಷ ಅವ್ರಿಲ್ಲ ಈ ವರ್ಷ ದೀಪಾವಳಿಗೆ ಸ್ವಲ್ಪ ಎಣ್ಣೆ ಹಚ್ತಿಯೇನೆ ಅಂತ ಕೇಳ್ತಾ ಇದ್ದೀನಿ ಬರೋ ವರ್ಷ ನಾನು ಇರ್ತೀನೋ ಇಲ್ವೋ ಅಂತ ಅಪಶಕುಲದ ಮಾತಾಡ್ಬೇಡಿ ಬನ್ನಿ ಬನ್ನಿ ಮೀನಾಕ್ಷಿ ಆವಾಗ್ಲಿಂದ ಫೋನ್ ಬಡ್ಕೊತಾ ಇದೆ ಯಾರು ಅಂತ ಕೇಳ್ಬಾರ್ದೇನೆ ಹಲೋ ಡ್ಯಾಡಿ ನಾವು ಉಮಾ ತರ ಮಾತಾಡ್ತಾ ಇದೀವಿ ಉಮಾನಾ ಏನಮ್ಮ ಚೆನ್ನಾಗಿದ್ಯಾ ನೀವ್ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹ್ಯಾಪಿ ದೀಪಾವಳಿ ಡ್ಯಾಡಿ ಹ್ಯಾಪಿ ದೀಪಾವಳಿ ಡ್ಯಾಡಿ ಹ್ಯಾಪಿ ದೀಪಾವಳಿ ಎಲ್ರು ಚೆನ್ನಾಗಿದ್ದಾರೆ ತಾನೆ ಡ್ಯಾಡಿ ಇವತ್ತು ನನಗೆ ತಾರಾಗೆ ಮೊದಲನೇ ದೀಪಾವಳಿ ನಾವಿಬ್ರು ನಿಮ್ಮ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಸರಿ ಒಂದ್ ಕೆಲಸ ಮಾಡಿ ಇನ್ನೊಂದು 10-15 ನಿಮಿಷದಲ್ಲಿ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಎಲ್ರು ಬಂದ್ಬಿಡಿ ಎಲ್ರು ಅಮ್ಮ ಬರ್ತಾರಾ ನಿಮ್ಮ ಅಮ್ಮನ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಓಕೆ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ಡ್ಯಾಡಿ ಓಕೆ ಮೀನಾಕ್ಷಿ ನಿನಗೂ ಮನಸ್ಸು ಕಷ್ಟ ಆಗಿದೆ ನನಗೂ ಮನಸ್ಸು ಸರಿ ಇಲ್ಲ ನಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ರೆಡಿ ಆಗು ನಿನ್ ಮನ್ಸಲ್ಲಿರೋ ಕಷ್ಟನ ಆ ದೇವರ ಹತ್ರ ಹೇಳ್ಕೊ ಮನ್ಸಿಗೆ ಸಮಾಧಾನ ಆಗುತ್ತೆ ಏನಂದ್ರೆ ಈಗ ನನ್ನ ಮನಸ್ಸು ಸಮಾಧಾನ ಆಯ್ತು ಅಬ್ಬಾ ನನಗೂ ಈಗಲೇ ಸಮಾಧಾನ ಆಯ್ತು ಮನೆಗೆ ಹೋಗೋಣವೆ ಬಾ ಯೋ ಮಿಲ್ಟ್ರಿ ಇವತ್ ಸ್ನಾನ ಮಾಡ್ತೇನೆ ದಿನ ಸ್ನಾನ ಮಾಡಕ್ ನನಗೇನು ಬುದ್ಧಿ ಇಲ್ವಾ ಅದಕ್ಕೆ ಒಂದು ರೆಮ್ಮಿನೂ ಇಲ್ಲ ಒಂದು ಜೋಕರು ಇಲ್ಲ ನೀನ್ ಸ್ನಾನ ಮಾಡ್ಕೊತ ಬಿಟ್ಟಿದ್ದಿ ಅದಕ್ಕೆ ಬಿದ್ದಿಲ್ಲ ಎಲ್ಲ ಇಲ್ಲೇ ಇವೆ ಮೇರಿ ಏ ಮೇರಿ ನೋಡಿ ಯಾರೋ ಬಂದಿದ್ದಾರೆ ಬಾಗಲ್ತೆಗೆ ಬಂದೆ ನುಡಿದೆ ಕಳ್ಳ ಬುದ್ಧಿ ಬೇಡ ಅಂತ ಹೇಳೋದು ಯಾವುದು ರೀ ಕಾರ್ಪೆಂಟರ್ ಬಂದಿದ್ದಾನೆ ಸ್ವಲ್ಪ ಬರ್ತೀರಾ ಕಾರ್ ಶೆಡ್ ನಲ್ಲಿ ಎಲ್ಲ ಇದೆ ನೀನೇ ನೋಡೆ ನೀವೇ ಎದ್ದು ಬರಬಾರ್ದೆ ನೀವೊಂದು ಹೇಳೋದು ನಾನೊಂದು ಹೇಳೋದು ಅವನೊಂದು ಮಾಡೋದು ನೀವೇ ಹೋಗಿ ಹೇಳ್ಬಿಟ್ ಬನ್ನಿ ಯಾತಕ್ಕಿದ್ದೆಲ್ಲ ಅದ್ ಸರಿ ನಾನು ಹೋಗಿ ಕಾರ್ಪೆಂಟರ್ ನೋಡ್ಕೋತೀನಿ ನೀನು ಈ ಲಾಯರ್ ಸಾಹೇಬ್ರ ನೋಡ್ಕೋ ಕಳ್ಳ ಬಲೆ ಕಳ್ಳಾಟ ಆಡ್ಬಿಡ್ತಾನೆ ಇವನು ಹುಷಾರು ಲಾಯರ್ ಸಾಹೇಬ್ರೆ ಹೆಂಗಸರು ಇಸ್ಪಿಟ್ ಆಟದಲ್ಲಿ ವೀಕ್ ಅಂತ ತಿಳ್ಕೊಬೇಡಿ ನನ್ನ ಹೆಂಡತಿ ಈ ವಿಚಾರದಲ್ಲಿ ಕಿಂಗ್ ಕಿಂಗ್ ಅದು ಗೊತ್ತಪ್ಪ ಆದ್ರೆ ಹೆಂಗಸರ ಸಪೋರ್ಟ್ ನಮ್ಗೆ ಯಾವತ್ತೂ ಸ್ವಲ್ಪ ಜಾಸ್ತಿನೇ ಅವ್ರು ನಿಂತರ ಕಂಜೂಸ್ ಅಲ್ಲ ಒಳ್ಳೆ ಎಲೆನೆ ಆಗ್ತಾರೆ ಆಟ ನಾನೇ ಗೆಲ್ತೀನಿ ನೋಡ್ದ್ಯಾ ಎಂತ ಮೋಡಿ ಕೆಲಸ ಮಾಡ್ತಾನೆ ಹಿಂಗೆ ಇವ್ನು ಆಡೋದು ನೀನು ಹುಷಾರಾಗಿರ್ಬೇಕು ಒಂದೇ ಒಂದ್ ಕಾರಣ ಆಟ ಆಗೋಗ್ಬಿಡುತ್ತೆ ಆ ತಗೊಂಡು ತೋರಿಸ್ಬಿಡು ಹುಷಾರು ನಾನು ಬಂದ್ಬಿಡ್ತೀನಿ ಈ ಕಾರ್ಪೆಂಟರ್ ಈಗಲೇ ಬರ್ಬೇಕಾ ಅಪ್ಪ ರಾಘವೇಂದ್ರ ನಿಮ್ಮ ಮನೇಲಿ ಜೀಸಸ್ ಹೆಲ್ಪ್ ಮೀ ಮಿಸಸ್ ಮಿಲ್ಟ್ರಿ ತಗೊಳ್ಳಿ ಲಾಯರ್ ಸರ್ ನಿಮ್ ಮನೇಲಿ ನೀವು ಟೈಮ್ ಹೇಗ್ ಪಾಸ್ ಮಾಡ್ತೀರಾ ಮಿಸಸ್ ಮಿಲ್ಟ್ರಿ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಯಾವ ಗಂಡನೇ ಆಗಿರ್ಲಿ ತನ್ನ ಹೆಂಡತಿನ 10 ನಿಮಿಷದ ಮೇಲೆ ನೋಡ್ತಾ ಇದ್ರೆ ಅವ್ನ್ ಬೋರ್ ಹೊಡಿಯುತ್ತೆ ನನಗೂ ಹಾಗೇನೆ ಅದಕ್ಕೆ ದಡಬಡ ಅಂತ ಓಡ್ ಬಂದ್ಬಿಡ್ತೀನಿ ನಿಮ್ಮನ್ ಬೋರ್ ಹೊಡ್ಸಕ್ಕೆ ಹಾಗೇನ್ ಬಿಡಿ ನೀವು ನಮ್ಮ ಮನೆಗ್ ಬಂದ್ರೆ ನಮ್ಮ ಮನೆ ಗಲಗಲ ಅಂತಿರುತ್ತೆ
ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ನೀವೇನೋ ಈಗ ಹೇಳ್ತಿದ್ದೀರಾ? ನಮ್ ಮಕ್ಕಳು ನಮ್ಮ ಮನೆ ಬಿಟ್ಟು ಹೋದ್ಮೇಲೆ 24 ಗಂಟೆ ನನ್ನ ಹೆಂಡತಿ ನನ್ನ ನೋಡಿ ಭೂ 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 ಅಂತ ಬೊಗಳ್ತಾನೆ ಇರ್ತಾಳೆ. ಚಚೆ, ಹಾಗೆ ಹೇಳ್ಬೇಡಿ. ಸಿಸ್ಟ್ರು ಈ ನಡುವೆ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಅಷ್ಟೇ. ಯಾಕೆ? ನಿಮ್ಮನ್ನು ನೋಡಿ ಭೂ ಭೂ ಅಂತ ಬೊಗಳಿದ್ರ? ಓ ಸಿಸ್ಟರ್, ಬನ್ನಿ ಬನ್ನಿ. ಏನ್ರಿ ಊರಿಗೆ ಹೋಗೋದ್ ಬೇಡ? ಟ್ರೈನಿಗೆ ಟೈಮ್ ಆಗ್ಲಿಲ್ಲ, ಕಾರ್ಡ್ಸ್ ಆಡ್ತಾನೆ ಕೂತಿದ್ರೆ ಹೇಗೆ? ನೀವು ಊರ್ ಹೋಗ್ತಿದ್ದೀರಾ? ಹಾಗಾದ್ರೆ ನಮ್ಗೆ ತುಂಬಾ ಬೋರ್ ಆಗುತ್ತೆ. ನಮ್ ಮೀನಾಕ್ಷಿ ಮನ್ಸಿಗೆ ಸೇರಿಲ್ಲ ಅಂತ ಹೇಳಿದ್ಲು. ಅದಕ್ಕೆ 2 ದಿನ ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ ಅಂತ. ಒಂದ್ ರೀತಿಯಲ್ಲಿ ಓಲ್ಡ್ ಹನಿಮೂನ್ ಅಂತ ತಿಳ್ಕೊಳ್ಳಿ. ನೀವ್ ಬೇಜಾರ್ ಮಾಡ್ಕೋಬೇಡಿ. 2 ದಿನ ಹಿಂಗ್ ಹೋದ್ವಿ, ಮುಗಿಸಿದ್ವಿ, ಬಂದ್ವಿ. 2 ದಿನದ ಮೇಲೆ ಇವಳ ಜೊತೆ ಆ ಊರಲ್ಲಿ ಇದ್ರೆ ಆ ಊರೇ ನನಗ್ ಬೋರ್ ಆಗ್ಬಿಡುತ್ತೆ. ಹೋಗೋಣ, ಬರ್ತೀವಿ. ತಗೊಳ್ಳಿ ಕಾರ್ಡ್ಸ್ ನಿಮ್ದು. ಕರ್ನಲ್ ಹೇಳ್ಬಿಡಿ, ನಾವ್ ಹೋಗ್ಬಿಟ್ಟು ಬರ್ತೀವಿ. 10 ನಿಮಿಷ ನನ್ನ ನೋಡಿದ್ರೆ ನಿಮ್ಗೆ ಬೋರ್ ಹೊಡೆಯುತ್ತಾ? ನಿನ್ಗ ಹಂಗ ಕೇಳಿಸ್ತು? ಚಾಚಾ, ನಾನ್ ಹಾಗೆ ಹೇಳಿಲ್ಲ. 10 ವರ್ಷ ನೀನು ನೋಡ್ತಾ ಇದ್ರು ನೋಡ್ತಾನೆ ಇರ್ಬೇಕು ಅಂತ ಹೇಳ್ದೆ. ನಾನ್ ಬೋ 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 ಅಂತ ಬೊಗಳ್ತೀನಾ? ನೀನ್ ಆಗ್ಲೇ ಬಂದ್ಬಿಟ್ಯಾ? ನಾನು ನಿನ್ನ ಭೂ 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 ಅಲ್ಸೇಷನ್ ಲೆವೆಲ್ ಅಲ್ಲಿ ಹೇಳಿಲ್ಲ, ಪಕ್ 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 ನಾ ಪಾಮರೇನಿಯನ್ ಲೆವೆಲ್ ಅಲ್ಲಿ ಹೇಳ್ದೆ ಅಷ್ಟೇ. ನೀವು ದಿನ ಇಲ್ಲಿಗೆ ಬರೋದು ಅವಳ ಹತ್ರ ಕಾರ್ಡ್ಸ್ ಆಡೋಕ? ನಾನು ಮಿಸ್ಟರ್ ಮಿಲ್ಟ್ರಿನು ಕಾರ್ಡ್ಸ್ ಆಡ್ತಿದ್ವಿ. ಕಾರ್ಪೆಂಟರ್ ಬಂದ, ಮಿಸ್ಟರ್ ಮಿಲ್ಟ್ರಿ ಎದ್ದೋದ್ರು, ಮಿಸಸ್ ಮಿಲ್ಟ್ರಿ ಬಂದು ಕೂತ್ಕೊಂಡ್ರು. ಮಿಸ್ಟರ್ ಮಿಲ್ಟ್ರಿ ಒಂದ್ ಹೆಣ್ಣಿನ ಹತ್ರ ಹನಿಮೂನ್ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಾನು ಅವಳ ಜೊತೆ ನಾವು ಹನಿಮೂನ್ ಅಂತ ಹೇಳ್ದೆ, ನಿನ್ ಜೊತೆ ಅಂತ ಹೇಳಿಲ್ವಾ? ಗಮನಿಸ್ಕೋತೀನಿ. ಈ ಹೆಂಗಸರ್ ಕೈಲಿ ಸಿಕ್ಕಾಕೊಂಡ್ರೆ ಕತ್ರಿ ಮಧ್ಯೆ ಅಡಿಕೆ ಸಿಕ್ಕಾಕೊಂಡ್ ಹಾಗೆ. ನನ್ ಹಣೆ ಬರ. ಯಾಕೆ ಮದ್ವೆ ಮಾಡ್ಕೋಬೇಕು, ಯಾಕೆ ಗಂಡನಾಗ್ಬೇಕು? ಯಾವ ಸೀಮೆ ಚಾಕುನೋ? ತಗೊಳ್ಳಿ, ನಿಮ್ಗೊಂದ್ ಪ್ಯಾಕು, ನನ್ಗೊಂದ್ ಪ್ಯಾಕು. ಹೇಗ್ ಆಡ್ಬೇಕು ಹೇಳ್ಕೊಡಿ, ನಾವಿಬ್ರು ಆಡೋಣ. ಅಲ್ಲ ಕಣೆ, ರಾವ್ ಬಹದ್ದೂರ್ ವಂಶದಲ್ಲಿ ಹುಟ್ಟಿದ ತಕ್ಷಣ 52 ಎಲೆಯಲ್ಲಿ ಆಟ ಆಡಕ್ಕಾಗತ್ತೇನೆ? ನೋಡೆ, ಕುಬೇರ್ನಾದ್ರೂ 13 ಎಲೆನೆ, ಕುಚೇಲ್ನಾದ್ರೂ 13 ಎಲೆನೆ. ಹೌದು, ಈ ಆಟ ಕಲ್ತು ಏನ್ ಮಾಡ್ತೀಯಾ? ನೀವ್ ಹೇಳ್ಕೊಡ್ತೀರೋ ಇಲ್ವೋ? ಅಲ್ಲ, ಹೇಳ್ಕೊಡ್ತೀನಿ. ಕಲ್ತು ಏನ್ ಮಾಡ್ತೀಯ ಅಂತ ಕೇಳ್ದೆ ಅಷ್ಟೇ. ಗೊತ್ತಾಯ್ತು. ಏನು? ನನಗ್ ಗೊತ್ತಾಯ್ತು. ಏನು? ನನಗ್ ಹೇಳ್ಕೊಟ್ರೆ ನನ್ ಜೊತೆಲೆ ಆಡ್ಬೇಕಾಗ್ ಬರುತ್ತೆ. ಆ ಮೇರಿ ಜೊತೆಲಿ ಹೋಗಿ ಆಡೋಕ್ ಆಗೋದಿಲ್ಲ. ಅದಕ್ಕೆ ನೀವು ನನಗೆ ಹೇಳ್ಕೊಡ್ತಾ ಇಲ್ಲ. ಸುಳ್ಳು ಹೇಳ್ಬಾರ್ದು. ಆ ಮೇರಿ ಮಿಸಸ್ ಮಿಲ್ಟ್ರಿ ಅದು ಎಷ್ಟ್ ಚೆನ್ನಾಗ್ ಆಡ್ತಾಳೆ ಗೊತ್ತಾ? ಲೇ, ಸ್ವಲ್ಪ ಮರ್ಯಾದೆ ಕೊಡೆ. ಇಸ್ಪೀಟಲ್ ಹೊಡೆದ್ಬಿಟ್ಟು ಹೋಗ್ತೀಯಲ್ಲೇ. ನಾನಿನ್ ಗಂಡ ಕಣೆ. ನಾನಿನ್ ಗಂಡ ಕಣೆ. ಹೌದು, ಸೀಮೆಯಲ್ಲಿ ಇಲ್ದಿರೋ ಗಂಡ. ಅಲ್ಲ ಸ್ವಾಮಿ, ಈ ವಯಸ್ಸಿನಲ್ಲಿ ನಿಮಗ್ ಡ್ಯೂಯೆಟ್ ಬೇಕಾ? ಸ್ವಾಮಿ, ನನ್ನ ಹೆಸರು ಮಿಸ್ಟರ್ ವಿಶ್ವನಾಥ್. ಚೆನ್ನಾಗಿದೆ. ಮಿಸಸ್ ಮೀನಾಕ್ಷಿ ವಿಶ್ವನಾಥ್. ನೋಡಿ, ಇವ್ರು ನಿಮ್ ಹೆಂಡ್ತಿನ ಅಥವಾ ನನ್ನ ಹೆಂಡ್ತಿನ? ನಿಮ್ ಹೆಂಡ್ತಿ. ನನ್ನ ಹೆಂಡ್ತಿನ ನನ್ನ ಸೈಕಲ್ ಮೇಲೆ ಕೂರ್ಸ್ಕೊಂಡು ನಾನ್ ಡ್ಯೂಯೆಟ್ ಹಾಡ್ತಾ ಇದ್ರೆ ನಿನಗೇನೋ ಮುದಿಯ? ಮುದಿಯ? ನನ್ ಯಾಕೆ ಮುದಿಯ ಅಂದ? ಓಹೋ, ನನಗೆ ವಯಸ್ಸಾಗೋಯ್ತು ಅದಕ್ಕೆ. ಹೆಂಡತಿನ ಸೈಕಲ್ ನಲ್ಲಿ ಕೂಡಿಸ್ಕೊಂಡೋದ್ರೆ ಇಷ್ಟೊಂದು ಮಜಾ ಸಿಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ವೇ. ಮೊದಲು ಒಂದು ಬಾಡಿಗೆ ಸೈಕಲ್ ತಗೊಂಡು ಸೀದಾ ಮನೆಗೆ ಹೋಗ್ತೀನಿ. ಮೀನಾಕ್ಷಿ, ಅವನು ಹೆಂಡತಿ ಕಾಮಾಕ್ಷಿ, ಕಮ್ಮು ಕಮ್ಮು ಕುಟ್ಟಿ ಸೈಕಲ್. ಮೀನಾಕ್ಷಿ ಅವ್ರೆ, ನಿಮ್ಗೊಂದು ಗುಡ್ ನ್ಯೂಸ್. ಏನ್ ಮೇರಿ? ಮಾರ್ಕೆಟ್ ಹೋಗಿದ್ನಾ? ನಿಮ್ ಮಕ್ಕಳನ್ನ ನೋಡ್ದೆ. ನಾನ್ ನೋಡಿದ ತಕ್ಷಣ ಓಡ್ ಬಂದ್ ತಪ್ಕೊಂಡ್ಬಿಟ್ರು. ಮೇರಿ ಆಂಟಿ ನಮ್ ಮನೆಗ್ ಬನ್ನಿ ಅಂತ ತುಂಬಾ ಫೋರ್ಸ್ ಮಾಡಿದ್ರು. ಹೋದೆ. ಮನೆ ಎಲ್ಲಿ ಅಂತೀರಾ? ನಿಮ್ ಮನೆಯಿಂದ 2 ಕಿಲೋಮೀಟರ್. ಕುವೆಂಪು ನಗರ 6ನೇ ಕ್ರಾಸು 9ನೇ ನಂಬರು. ಮೀನಾಕ್ಷಿ ಅವ್ರೆ, ಮನೆ ಏನೋ ಚಿಕ್ಕದೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ? ಒಂದೇ ಮನೆ. ಒಂದ್ ಕಡೆ ತಾರಾ, ಒಂದ್ ಕಡೆ ಉಮಾ. ಒಂದು ಟೀ ಹಾಕೊಟ್ರು ನೋಡಿ, 5 ಸ್ಟಾರ್ ಟೀ ತರ ಝಮ್ ಝಮ್ ಅಂತಿತ್ತು. ಹೇಳೋದ್ ಮರ್ತಿದ್ದೆ, ಅವ್ರ ಮನೇಲಿ ಫೋನು ಇದೆ. ಅವ್ರ ಗ್ಯಾರೇಜ್ ಓನರ್ ಕೊಡ್ಸಿದ್ರಂತೆ. ನಂಬರು 356197. ನಾನಿನ್ ಬರ್ಲಾ? ಮೇರಿ, ಅವರು
ನನ್ ಬಗ್ಗೆ ಏನಾದ್ರು ವಿಚಾರಿಸಿದ್ರ? ಇದೇನ್ ಹೀಗ್ ಕೇಳ್ತಿದ್ದೀರಾ? ಮಾತ್ಗೂ ಅಮ್ಮ ಹೇಗಿದ್ದಾರೆ ಅಂತ ನಿಮ್ ಬಗ್ಗೆ ನೀವು ವಿಚಾರಿಸಿದ್ರು. ನಾನಿನ್ ಬರ್ಲಾ? ಹ. ಫೋನ್ ರಾಂಗ್ ನಂಬರ್. ಹಲೋ ಅಡ್ವೊಕೇಟ್. ಈ ಅಡ್ವೊಕೇಟ್ ಅನ್ನೋದನ್ನ ಒಂದ್ ಮೂಟೆಯಲ್ಲಿ ಕಟ್ಟಿಟ್ಬಿಟ್ಟು ಬರೀ ವಿಶ್ವನಾಥ್ ಅಂತ ಕರಿ. ಸರಿ ವಿಶ್ವನಾಥ. ಆಯ್ತಾ? ನಿಲ್ಸು ಆಗೋ ಹಾಗೆ ನಿನ್ನ ಜೀವಮಾನದಲ್ಲಿ ಅತಿ ಸಂತೋಷವಾಗುವಂತ ವಿಚಾರವನ್ನ ಈ ಮಿಲಿಟರಿ ಮ್ಯಾನ್ ತಂದಿದ್ದಾನೆ. ಅಬ್ಬಾ, ನಮ್ ಎದುರು ಮನೆನ ಖಾಲಿ ಮಾಡ್ಕೊಂಡು ಹೊರಟೋಗ್ತಿದ್ಯಾ? ಖಾಲಿ ಮಾಡ್ಕೊಂಡು ಎಲ್ಲ ಹೋಗ್ಲಿ, ನಾನ್ ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ನಿನಗೆ ಸಂತೋಷನೇನೋ ಮುದುಕ? ಮುದುಕ ಆಗದಕ್ಕ ಅಂತ ಕರೆದು ಹಲ್ಲು ಉದಿಸ್ಬಿಡ್ತೀನಿ ನೋಡು. ನೀನನ್ ಮಹಾ ಯುವಕನ, ಕೈ ಮಿಲಾಯಿಸ್ ನೋಡು. ಕೋಪ ಮಾಡ್ಕೋಬೇಡ ವಿಶ್ವನಾಥ, ನೀನು ತಾತ ಆಗ್ತಾ ಇದ್ದಿ ಕಣಯ್ಯ, ಅದಕ್ಕೆ ನಾನು ಮುದುಕ ಅಂತ ಅಂದಿದ್ದು. ಏನ್ ಹೇಳ್ತಿದ್ದೀರಾ ಮಿಲಿಟರಿ ಸಾಹೇಬ್ರೆ? ಬಂದಿದ್ದೀನಲ್ಲ. ಕಿವಿಕೊಡು. ನಿನ್ನ ಮಗಳು ಗರ್ಭಿಣಿ ಆಗಿದ್ದಾಳೆ. ಬೆಳಿಗ್ಗೆ ವಾಕಿಂಗ್ ಅಂಡ್ ಜಾಗಿಂಗ್ ಹೋಗಿದ್ನಲ್ಲ, ಅಲ್ಲಿ ನಿಮ್ಮ ಅಳಿಯ ಸಿಕ್ಕಿದ್ದ, ಎಲ್ಲ ವಿಚಾರವನ್ನು ಹೇಳ್ಬಿಟ್ಟ. ಈ ವಿಚಾರ ಹೇಳಕ್ ಬಂದ್ರೆ ಒಳ್ಳೆ ದೂರ್ವಾಸ ಮುನಿಗಳ ತರ ರೇಗ್ತಾ ಇದೆಯಲ್ಲ ನೀನು. ಅಲ್ಲಿ ಒಂದು ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬರ್ತೀನಿ ತಾತ. ಹೌದು ತಾತಾನೆ, ತಾತಾನೆ. ಕರ್ನಲ್ ಬಂದಿದ್ರಲ್ಲ, ಏನ್ ವಿಷಯ? ಅದೇ ಸದಾಶಿವ ನಗರಲ್ಲಿ ಒಂದು ಸ್ಟ್ರೇ ಸೈಟ್ ಇದೆ, ತಗೋತ್ಯಾ ಅಂತ ಕೇಳಿದ್ರು, ಬೇಡ ಅಂತ ಹೇಳ್ಬಿಟ್ಟೆ. ಇನ್ನೇನೋ ಹೇಳಿದ ಹಾಗಿತ್ತು. ಅದೇ ಅವ್ರ ನಲ್ಲಿಯಲ್ಲಿ ಕಾರ್ಪೊರೇಷನ್ ನೀರ್ ಬರಲ್ಲ ಅಂತ ಏನ್ ಮಾಡೋದು ಅಂತ ಕೇಳಿದ್ರು, ನಲ್ಲಿನ ಕಿತ್ತು ಬಿಸಾಕ್ಬಿಡು ಬರುತ್ತೆ ಅಂತ ಹೇಳ್ಬಿಟ್ಟೆ. ಅದಲ್ಲ ರೀ, ಏನೋ ತಾತ ಗೀತ ಅಂತ ಹೇಳಿದಾಗಿತ್ತು. ತಾತ ಗೀತಾನ? ನಾನು ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ನಲ್ಲ, ನನ್ ಕಿವಿಗ್ ಬೀಳ್ಲಿಲ್ಲ, ನಿನ್ ಕಿವಿಗ್ ಹೇಗ್ ಬಿತ್ತು? ನನಗೆ ತುಂಬಾ ಕೋಪ ಬರುತ್ತೆ ನೋಡಿ. ಕೋಪ ಬಂದ್ರೆ ಏನೇ ಮಾಡ್ತೀಯ ಮುದುಕಿ? ಬರೋ ವರ್ಷ ನೀನ್ ಅಜ್ಜಿ ಆಗ್ತೀಯಾ? ಅದೇ ರೀ ನನ್ ಕಿವಿಗ್ ಬಂದಿದ್ದು. ಯಾರಂತೆ? ಇನ್ಯಾರು? ಮಿಟ್ಟೆ ಮರಿ ರಾವ್ ಬಹದ್ದೂರ್ ರಾಜಾರಾವ್ ವಂಶದಲ್ಲಿ ಚಿಕ್ಕವ್ರ ತಾನೆ, ತುಂಬಾ ಫಾಸ್ಟ್. ಚಿಕ್ಕವಳೆ. ಯಾರಿಗೆ ಫೋನ್ ಮಾಡ್ತಾ ಇದ್ದೆ ಮೀನಾಕ್ಷಿ? ನನ್ ಮಗಳಿಗೆ. ಯಾಕೆ ನಮ್ಮ ಮಗಳಿಗೆ ಅಂತ ಹೇಳಿದ್ರೆ ಆಗಲ್ವಾ? ಸರಿ. ಯಾಕೆ ನಿಂತು ಬಿಟ್ಟೆ? ಮಾಡು. ಅಲ್ಲಿ ಆ ಮೆಕ್ಯಾನಿಕ್ ಇರ್ತಾನಲ್ಲ. ಮೆಕ್ಯಾನಿಕ್ ಅಲ್ಲ ಮೀನಾಕ್ಷಿ, ಅವನ್ ನಮ್ಮ ಅಳಿಯ. ನಿನ್ನ ಮಗಳ ಹತ್ರ ಮಾತಾಡ್ಬೇಕನ್ನೋ ಆಸೆ ನಿನಗಿದೆ, ಆ ಮೆಕ್ಯಾನಿಕ್ನ ನೀನ್ ಅಳಿಯ ಅಂತ ಒಪ್ಕೋಬೇಕನ್ನೋ ಆಸೆ ನನಗಿದೆ. ಅಡಿಗೆನ ಒಪ್ಕೊಂಡ್ಬಿಟ್ಟೆ, ಆದ್ರೆ ಅಡಿಗೆ ಮಾಡ್ದವನ ಒಪ್ಕೋತಿಲ್ವಲ್ಲ. ಅದೇ ಉಮಾ, ಈಗ ಏನಾಯ್ತು ಅಂತ ಅಳ್ತಾ ಇದೀಯಾ? ನನ್ನ ಹತ್ರ ಮಾತಾಡ್ಬೇಡಿ. ನಿಮಗ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನಮಗ್ ಮದ್ವೆ ಆಗಿದ್ದ ದಿವಸ ತಾನೆ ನಮ್ಮ ಅಕ್ಕನಿಗೂ ಮದ್ವೆ ಆಗಿದ್ದು, ಅವ್ರಿಗಿನ್ನೂ ಏನೂ ಇಲ್ಲ. ಓಹೋ, ನೀ ಅಲ್ಲಿಗೆ ಬರ್ತಿದ್ಯಾ? ನೋಡು, ನಿಮ್ಮ ಅಕ್ಕನ ಗಂಡ ಒಬ್ಬ ಸೋಮಾರಿ, ಯಾವ್ದ್ರಲ್ಲಿ ನೋಡು ಲೇಟು. ಸಾಮರ್ಥ್ಯ ಸಾಲ್ದು. ನಾನ್ ನೋಡು ಬಹಳ ಫಾಸ್ಟ್, ಅದಕ್ಕೆ ಬಡ್ಡಿ ಸಮೇತ. ಮದ್ವೆ ಆದ ದಿವಸ ನಾವೇನ್ ಅನ್ಕೊಂಡ್ವಿ? 1-2 ವರ್ಷ ಮಕ್ಕಳು ಮರಿ ಇಲ್ದೆ ನಾವು ಸುಖವಾಗಿರ್ಬೇಕು ಅಂತ ತಾನೆ? ಅಲ್ಲ ಕಣೆ, ಒಬ್ಬೊಬ್ರು ಮಕ್ಕಳು ಬೇಕು ಅಂತ ಕಾಶಿ ರಾಮೇಶ್ವರಕ್ಕೆಲ್ಲ ಓಡ್ ಬರ್ತಿದ್ದಾರೆ. ಊರ್ನಲ್ಲಿರೋ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಎಲ್ಲ ಚೆಕಪ್ ಮಾಡಿಸ್ತಿದ್ದಾರೆ. ನಮ್ ಸರ್ಕಾರ ಕೂಡ ಮೊದಲನೇ ಮಗು ಇರಬಾರ್ದು ಅಂತ ಏನ್ ಹೇಳಿಲ್ವಲ್ಲ? ಸಾಕ್ ನಿಲ್ಸಿ. ಈಗ ನನಗ್ ಮಗು ಬೇಡ ಬೇಡ ಬೇಡ. ಈಗ ಹೇಳಿ ಏನ್ ಪ್ರಯೋಜನ? 45 ದಿವಸ ತಾನೇ ಆಯ್ತು. ಒಂದೇ ಒಂದು ಇಂಜೆಕ್ಷನ್, ಕ್ಲೋಸ್. ನೀವ್ ಕರ್ಕೊಂಡು ಹೋಗ್ತೀರಾ ಇಲ್ಲ ನಾನೇ ಹೋಗ್ಲಾ? ಸೂಜಿಯಿಂದ ಸ್ವೆಟರ್ ಆಗ್ತೀಯಾ ಅನ್ಕೊಂಡೆ, ಆದ್ರೆ ಸೂಜಿ ಚುಚ್ಚಿ ಮಗುನೇ ಸಾಯಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ನ್ಯಾಯನಾ? ನ್ಯಾಯ ಅನ್ಯಾಯ ನೋಡೋಕೆ ಸಮಯ ಇಲ್ಲ. ನನಗೆ ಮಗು ಬೇಡ ಬೇಡ ಬೇಡ.